ಸದಾ ಸಲ್ಲಿಸುತ್ತಿರು ಎಂದು ಹೇಳುತ್ತಾ ನಮ್ಮ 2ನೇ ದಿನದ ಕೃಷಿ ಮೇಳ 2025ಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಶ್ರೀಯುತ ರವೀಂದ್ರ ಶ್ರೀಕಂಠಯ್ಯರವರು ಮಾಜಿ ಶಾಸಕರು, ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ, ಇವರನ್ನು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತೇವೆ. ಕೃಷಿ ಭಾರತ ದೇಶದ ಬಹುಸಂಖ್ಯಾತರ ಮುಖ್ಯ ಕಸುಬಾಗಿದ್ದು ರೈತರು ದೇಶದ ಬೆನ್ನೆಲುಬಾಗಿದ್ದಾರೆ. ಕೃಷಿ ಕ್ಷೇತ್ರದಿಂದ ಸುಮಾರು 17% GDPಯ ಪಾಲಿದೆ. ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು. ಶ್ರೀಯುತ ಸುರೇಶ್ ಗೌಡ್ರು, ಮಾಜಿ ಶಾಸಕರು, ನಾಗಮಂಗಲ ವಿಧಾನಸಭಾ ಕ್ಷೇತ್ರ, ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ದಯವಿಟ್ಟು ವೇದಿಕೆಗೆ ಬಂದು ಇಲ್ಲಿ ಆಸೀನರಾಗಬೇಕಂತ ಮತ್ತೊಮ್ಮೆ ಕೇಳ್ಕೊಳ್ತಿದ್ದೇವೆ. ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿದ್ದರೂ ಸಹ ಇತ್ತೀಚಿನ ವರ್ಷಗಳಲ್ಲಿ ಕೃಷಿ ಬೆಳೆಗಳ ಇಳುವರಿಯಲ್ಲಿ ಕುಂಠಿತವನ್ನು ಕಾಣಬಹುದು. ಇಳುವರಿ ಕಡಿಮೆಯಾಗಲು ಹಲವಾರು ಕಾರಣಗಳಿವೆ. ಮಣ್ಣಿನ ಫಲವತ್ತತೆ ಕಡಿಮೆಯಾಗಿರುವುದು ಬಹಳ ಮುಖ್ಯವಾದ ಕಾರಣ. ಇದನ್ನು ಮನಗಂಡು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಮಂಡ್ಯದ ವಿಶ್ವವಿದ್ಯಾಲಯವು ಈ ಬಾರಿಯ ಕೃಷಿ ಮೇಳವನ್ನು ಸಮಗ್ರ ಕೃಷಿಯಿಂದ ಸುಸ್ಥಿರತೆ ಎಂಬ ಘೋಷವಾಕ್ಯದೊಂದಿಗೆ ಆಚರಿಸುತ್ತಿದ್ದು, ಕೃಷಿ ಮತ್ತು ಕೃಷಿಗೆ ಪೂರಕವಾದ ಉಪಕಸುಬುಗಳಿಂದ ಕೃಷಿಯ ಶ್ರೇಯೋಭಿವೃದ್ಧಿಗೆ ಪೂರಕವಾಗಲಿವೆ ಎಂಬ ಆಶಯ ನಮ್ಮದು. ಅನ್ನದಾತೋ ಸುಖೀ ಭವಃ ಎನ್ನುವ ಮಾತು ಚಿರಪರಿಚಿತ. ನಮ್ಮ ಹಿರಿಯರೆಲ್ಲರೂ ಊಟವಾದ ತಕ್ಷಣ ಹೇಳುತ್ತಿದ್ದ ಮಾತು ಅನ್ನ ಹಾಕಿದವರ ಮನೆ ಚೆನ್ನಾಗಿರಲಿ ಎಂದು. ಅಂತಹ ಅನ್ನದಾತರನ್ನು ಎಲ್ಲರೂ ಸ್ಮರಿಸುತ್ತಾ ಈ ಕೃಷಿ ಮೇಳವು ಅಕ್ಷರಶಃ ಕೃಷಿಕರ, ವಿಜ್ಞಾನಿಗಳ, ಉದ್ದಿಮೆದಾರರ ಅಪರೂಪದ ಸಮಾಗಮವಾಗಿದ್ದು, ಕೃಷಿಯಿಂದ ವಿಮುಖರಾಗುತ್ತಿರುವ ಯುವಕರನ್ನು ಲಾಭದಾಯಕ ಕೃಷಿಯತ್ತ ಸೆಳೆಯುವ ಉದ್ದೇಶದಿಂದ ನವನವೀನ ತಾಂತ್ರಿಕತೆಗಳನ್ನು ಪರಿಚಯಿಸುವುದರ ಮೂಲಕ ರೈತರ ಬೆಳವಣಿಗೆಗೆ ಅರ್ಥಪೂರ್ಣ ಸೇವೆಯನ್ನು ಸಲ್ಲಿಸುವ ಮನೋಭಾವದಿಂದ ರೈತರಿಗೆ ನಮನ ಸಲ್ಲಿಸುವ ವಿಸಿಫಾರ್ಮ್ ಕೃಷಿ ಮೇಳದ 2ನೇ ದಿನದ ವೇದಿಕೆ ಕಾರ್ಯಕ್ರಮವನ್ನು ನಾವು ರೈತಗೀತೆಯೊಂದಿಗೆ ಪ್ರಾರಂಭ ಮಾಡೋಣ. ಈ ರೈತಗೀತೆಯನ್ನು ನೆರವೇರಿಸಿಕೊಡಬೇಕಾಗಿ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನು ಕೇಳಿಕೊಳ್ತೇನೆ. ಎಲ್ಲರೂ ರೈತಗೀತೆಗೆ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೆಯ ಪರಸಾಧನವು, ಕಷ್ಟದೊಡನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೆ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಹೇ ಹಾ ಲೋಕದಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು, ರಾಜ್ಯಗಳುಡಿಸಲಿ ರಾಜ್ಯಗಳಡಿ
ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಹೇ ಆ ಆ ಬಾಳಿತು ನಮ್ಮಿ ನಾಗರಿಕತೆ ಸಿರಿ ಮಣ್ಣು ನೇಗಿಲಿನಾಶ್ರಯದಿ. ನೇಗಿಲ ಹಿಡಿದ ಕೈಯ ದಾರದಿ ದೊರೆಗಳು ದರ್ಪದೊಳಾಡಿದರು. ನೇಗಿಲ ಬಲದೊಳು ವೀರರು ಮೆರೆದರು. ಶಿಲ್ಪಿಗಳೆಸೆದರು, ಕವಿಗಳು ಬರೆದರು. ಶಿಲ್ಪಿಗಳೆಸೆದರು, ಕವಿಗಳು ಬರೆದರು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಹೇ ಆ ಆ ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದೆ ದುಡಿವನು ಗೌರವ ಕಾಶಿಸದೆ. ಆ ನೇಗಿಲ ಕುಲದೊಳಗಡಗಿದೆ ಕರ್ಮ. ಓ ನೇಗಿಲ ಕುಲದೊಳಗಡಗಿದೆ ಕರ್ಮ. ನೇಗಿಲ ಮೇಲೆ ನಿಂತಿದೆ ಧರ್ಮ. ನೇಗಿಲ ಮೇಲೆ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ರೈತಗೀತೆಯನ್ನು ಸುಶ್ರಾವ್ಯವಾಗಿ ಹಾಡಿದ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ವಂದನೆಗಳು. ಈಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಗಣ್ಯರನ್ನು, ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಲು ನಾನು ಡಾಕ್ಟರ್ ಸಿ ದೊರೆಸ್ವಾಮಿ, ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರನ್ನು ಆಹ್ವಾನಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಮೊಟ್ಟ ಮೊದಲ ಬಾರಿಗೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಮಂಡ್ಯದಲ್ಲಿ ಪ್ರಥಮ ಬಾರಿಗೆ ಏರ್ಪಡಿಸಿರುವ ಕೃಷಿ ಮೇಳವು 2ನೇ ದಿನಕ್ಕೆ ಬಂದಿದ್ದು, ಈ ಒಂದು ಅಭೂತಪೂರ್ವ ಕೃಷಿ ಮೇಳಕ್ಕೆ ಸಾಕ್ಷಿಯಾಗಿರುವ ಆದಿಚುಂಚನಗಿರಿ ಮಠ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರಿಗೆ ಕೃಷಿ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಮಂಡ್ಯ ಜಿಲ್ಲೆಯ ಜನಪ್ರಿಯ ಕೇಂದ್ರ ಸರ್ಕಾರದ ಮಂತ್ರಿಗಳಾದ ಸನ್ಮಾನ್ಯ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಸನ್ಮಾನ್ಯ HD ಕುಮಾರಸ್ವಾಮಿ ಸಾಹೇಬರು ಈ ಕೃಷಿ ಮೇಳಕ್ಕೆ ಆಗಮಿಸಿ ಹೊಸ ಮೆರುಗನ್ನು ತಂದಿದ್ದಾರೆ. ಸನ್ಮಾನ್ಯರಿಗೆ ವೈಯಕ್ತಿಕವಾಗಿ ಹಾಗೂ ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲರೂ ದಯಮಾಡಿ ಚಪ್ಪಾಳೆಯನ್ನೇ ಹಾಕಬೇಕು ಅಂತ ಹೇಳಿ ಕೇಳ್ಕೊತೇನೆ. ಸನ್ಮಾನ್ಯ ಶ್ರೀ ರವೀಂದ್ರ ಶ್ರೀಕಂಠಯ್ಯನವರು ಶಾಸಕರು, ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ, ಇವರಿಗೂ ಕೂಡ ಕೃಷಿ ವಿಶ್ವವಿದ್ಯಾಲಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ.
ಬಯಸುತ್ತೇನೆ. ಸ್ವಾಗತವನ್ನು ಬಯಸುತ್ತೇನೆ. ರಾಜ್ಯ ಕೃಷಿ ಉತ್ಪನ್ನಗಳನ್ನು ಬಯಸುತ್ತೇನೆ. ಮುಖಂಡರು ಮುಖ್ಯವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಡಾಕ್ಟರ್ ರಾಮಾಂಜನೇಯ ಗೌಡರು ನಗರಸಭೆ ಅಧ್ಯಕ್ಷರು. ಇವರು ಡಾಕ್ಟರ್ ರಾಮಾಂಜನೇಯ ಗೌಡರು ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು. ಅವರಿಗೂ ಕೂಡ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಸಿರು ಸಿರಿ ಎಂಬ ಶೀರ್ಷಿಕೆಯಲ್ಲಿ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಲಿದ್ದಾರೆ ನಮ್ಮ ಪ್ರೀತಿಯ ಸನ್ಮಾನ್ಯ ಕೇಂದ್ರ ಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ ಅವರು. ಇವರು ಕೇಂದ್ರ ಸರ್ಕಾರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರು. ಇವರು ಈ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಬೇಕಾಗಿ ಕೋರುತ್ತಾ ಇದಕ್ಕೆ ಎಲ್ಲ ಗಣ್ಯರು ಸಹಕರಿಸಬೇಕಾಗಿ ವಿನಂತಿ. ಬಿಡುಗಡೆಗೊಳಿಸಿದ ನಮ್ಮ ಕೇಂದ್ರ ಸಚಿವರನ್ನು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಸುತ್ತೇನೆ. ಈಗ ಮಾಜಿ ಶಾಸಕರು ಶ್ರೀಯುತ ಸಿ.ಎಸ್. ಪುಟ್ಟರಾಜುರವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅವರನ್ನು ಈ ವೇದಿಕೆಗೆ ಬರಮಾಡಿಕೊಳ್ತೇನೆ. ಮಂಡ್ಯ ಜಿಲ್ಲೆಯ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ದುದ್ದ ಹೋಬಳಿಯ ಈ ಪುಣ್ಯಭೂಮಿನಲ್ಲಿ ಕಳೆದ 2 ದಿನಗಳಿಂದ ಕೃಷಿ ಮೇಳ ಬಹಳ ಬೃಹತ್ ಮಟ್ಟದಲ್ಲಿ ಪ್ರಾರಂಭ ಆಗಿದೆ. ಈ 2ನೇ ದಿನದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಪಾದ ಕಮಲಗಳಲ್ಲಿ ನನ್ನ ಪ್ರಣಾಮಗಳನ್ನು ಸಮರ್ಪಿಸ್ತಾ, ಹಾಗೆಯೇ 2ನೇ ದಿನದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗ ತಾನೇ ಈ ಕಾರ್ಯಕ್ರಮದಲ್ಲಿ ಕೃಷಿಗೆ ಸಂಬಂಧಪಟ್ಟಂತ ಗ್ರಂಥವನ್ನು ಬಿಡುಗಡೆ ಮಾಡಿಕೊಟ್ಟಂತ ಈ ಕ್ಷೇತ್ರದ ಜನಪ್ರಿಯ ಸಂಸದರು, ಈ ದೇಶದ ಭಾರಿ ಕೈಗಾರಿಕೆ ಹಾಗೂ ಉಕ್ಕು ಖಾತೆಯ ಸಚಿವರು ಆದಂಥ ನಮ್ಮ ನಾಯಕರು ಆದಂಥ ಕುಮಾರಣ್ಣ ಅವರೇ,
ಈ ವೇದಿಕೆಯಲ್ಲಿರ್ತಕ್ಕಂಥ ಶಾಸಕರಾದಂಥ ಮಂಜೂರ್ ಅವರೇ, ಇನ್ನೋರ್ವ ವಿಧಾನ ಪರಿಷತ್ ಶಾಸಕರಾದಂಥ ವಿವೇಕಾನಂದ ಅವರೇ, ಈ ಕೃಷಿ ವಿಶ್ವವಿದ್ಯಾಲಯದ ನೇತೃತ್ವವನ್ನು ವಹಿಸಿ ಅತ್ಯುತ್ತಮವಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಅರುಣಕುಮಾರ್ ಅವರವರೇ, ಮಾಜಿ ಶಾಸಕರು, ಈ ಭಾಗದ ರೈತನ ಮಗನೂ ಆದಂಥ ಜಿ ಬಿ ಶಿವಕುಮಾರಣ್ಣ ಅವರೇ, ಹಾಗೆ ಮಾಜಿ ಶಾಸಕರಾದಂಥ ಇನ್ನೋರ್ವ ಡಾಕ್ಟರ್ ಅನ್ನದಾನಿಯವರೇ, ಕುಮಾರಣ್ಣ ಅವರ ಜೊತೆ ಆಗಮಿಸಿರ್ತಕ್ಕಂಥ ನಮ್ಮ ಮಾಜಿ ಶಾಸಕರುಗಳಾದಂಥ ರವೀಂದ್ರ ಶ್ರೀಕಂಠಯ್ಯ ಅವರೇ, ಸುರೇಶ್ ಗೌಡ್ರೆ, ಹಾಗೆ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ರಮೇಶ್ ಅವರೇ, ಜಿಲ್ಲಾಧಿಕಾರಿಗಳೇ, ಸಿ ಒ ಅವರೇ, ಎಸ್ ಪಿ ಅವರೇ, ಹಾಗೂ ಎಲ್ಲ ಭಾಗದಿಂದ ಬಂದಿರತಕ್ಕಂಥ ನಮ್ಮ ವೈಸ್ ಚಾನ್ಸಲರ್ಸ್ಗಳೇ, ಎಲ್ಲ ಅಧ್ಯಾಪಕ ವೃಂದದವರೇ, ಎಲ್ಲಕ್ಕಿಂತ ಮಿಗಿಲಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನನ್ನೆಲ್ಲ ರೈತ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಮಹಾರಾಜರ ದೂರದೃಷ್ಟಿ ಎಷ್ಟಿತ್ತು ಅನ್ನೋದಕ್ಕೆ ಸಾಕ್ಷಿ ಇವತ್ತು ಇಲ್ಲಿ ಇಂಥ ಬಹುದೊಡ್ಡ ಮಟ್ಟದಲ್ಲಿ ನಡೀತಾ ಇರತಕ್ಕಂಥ ಈ ಕೃಷಿ ಮೇಳ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಹಾರಾಜರು ಏನು ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಈ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅವರ ಜವಾಬ್ದಾರಿಯನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ಒಂದು ಸಾಮಾಜಿಕವಾಗಿ ಎಲ್ಲ ವರ್ಗದ ರೈತಾಪಿ ವರ್ಗವನ್ನು ಮೇಲೆತ್ತಬೇಕು ಅಂತೇಳಿ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿರ್ತಕ್ಕಂಥದ್ದನ್ನು ನಾವು ಇತಿಹಾಸವನ್ನು ಓದುವಂಥ ಸಂದರ್ಭದಲ್ಲಿ ಕಂಡಿದ್ದೇವೆ. ಅದಕ್ಕೆ ಸಾಕ್ಷಿ ಇವತ್ತು ಈ ಮಣ್ಣಿನಲ್ಲಿ ನಮ್ಮ ಗಾಂಧಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ನಮ್ಮ ಚಂದಗಾಲ್ ಗ್ರಾಮ ಪಂಚಾಯಿತಿ ಇರ್ಬೋದು, ಒಳಲು ಗ್ರಾಮ ಪಂಚಾಯಿತಿ ಇರ್ಬೋದು, ಉಳ್ಳೆನಹಳ್ಳಿ ಗ್ರಾಮ ಪಂಚಾಯಿತಿ ಇರ್ಬೋದು, ಶಿವಳ್ಳಿ ಗ್ರಾಮ ಪಂಚಾಯಿತಿ ಇರ್ಬೋದು, ಎಚ್ ಮಲ್ಲಿಗೆರೆ ಗ್ರಾಮ ಪಂಚಾಯಿತಿ ಇರ್ಬೋದು, ದುದ್ದ ಸೇರಿದಾಗೆ ಈ ದುದ್ದ ಹೋಬಳಿಯ ಎಲ್ಲ ಗ್ರಾಮ ಪಂಚಾಯಿತಿಯ ರೈತರು ಒಂದು ಹಬ್ಬದ ವಾತಾವರಣದಲ್ಲಿ ಇವತ್ತು ಸ್ಥಳೀಯವಾಗಿ ನಿಂತು ಈ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ನಾವು ಕಂಡಿದ್ದೇವೆ. ನಮ್ಮೆಲ್ಲರ ಆರಾಧ್ಯ ದೈವವಾಗಿದ್ದ ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿ ಬಹುತೇಕ ವಿಶೇಷವಾಗಿ ಈ ಭಾಗದ ಬಗ್ಗೆ ವಿಶೇಷವಾದಂಥ ಕಾಳಜಿ. ಪ್ರತಿ ವರ್ಷ ಮಠದ ಜಾತ್ರೋತ್ಸವ ನಡೆಯೋದ್ರಿಂದ ಹಿಡಿದು ಯಾವುದೇ ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಕೆಲಸಗಳು ನಡೆಯುವಂಥ ಮಠದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವಂಥ ಸಂದರ್ಭದಲ್ಲಿ ಈ ಭಾಗದಿಂದ ಸಾವಿರಾರು ಜೋಗಿಗಳು ಹೋಗಿ ಸೆಕ್ಯೂರಿಟಿ ಆಫೀಸರ್ಸ್ ತರ ಕೆಲಸ ಮಾಡ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಪದೇ ಪದೇ ಬಾಲಗಂಗಾಧರ ಮಹಾಸ್ವಾಮೀಜಿಯವರು ಹೇಳ್ತಾ ಇದ್ರು, ನಮಗೆ ಪೊಲೀಸ್ ವ್ಯವಸ್ಥೆನೇ ಬೇಕಾಗಿಲ್ಲ, ನನ್ನ ದುದ್ದ ಹೋಬಳಿ ಅದರಲ್ಲೂ ಈ ಭಾಗದ ನನ್ನ ಮಠದ ಭಕ್ತರು ಜೋಗಿಗಳಾಗಿ ಬಂದು ಆ ಜವಾಬ್ದಾರಿಯನ್ನ ನಿರ್ವಹಿಸುವಂತ ಸಂದರ್ಭವನ್ನು ನಾನು ಕಣ್ತುಂಬಿಕೊಂಡಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ತದನಂತರ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಸಹ ಈ ಭಾಗದ ಬಗ್ಗೆ, ಈ ಭಕ್ತರ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಇಟ್ಟುಕೊಂಡು ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಈ ಭಾಗದಲ್ಲಿ ನಡೆದಂಥ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಸ್ವಾಮೀಜಿಯವರು ಆಶೀರ್ವಚನವನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ನಮ್ಮೆಲ್ಲರ ಸರ್ವೋಚ್ಚ ನಾಯಕರಾದಂಥ ಎಚ್ ಡಿ ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಜಿ ಬಿ ಶಿವಕುಮಾರಣ್ಣ ಅವರ ಒಂದು ನೇತೃತ್ವದಲ್ಲಿ ವಿಶೇಷವಾಗಿ ವಿಸಿ ಫಾರಂಗೆ ವಿಸಿ ಕೆನಾಲ್ ರಿನೋವೇಟ್ ಆಗುವಂಥ ಸಂದರ್ಭದಲ್ಲಿ ಒಂದು ಹೊಸ ತೂಬುವನ್ನು ಜಿ ಬಿ ಶಿವಕುಮಾರಣ್ಣ ಹೋಗಿ ಕೇಳಿದ ತಕ್ಷಣ ನಮ್ಮ ನಾಯಕ ಏನು ಹೇಳ್ತಾ ಇದ್ದಾರೋ ಜಿ ಬಿ ಶಿವಕುಮಾರ್ ಇಮ್ಮಿಡಿಯೇಟ್ ಆಗಿ ಇಂಪ್ಲಿಮೆಂಟ್ ಮಾಡಿ ಅಂತೇಳಿ ವಿಸಿ ಫಾರಂಗೆ ಒಂದು ವಿಸಿ ಕೆನಾಲ್ನಿಂದ ಒಂದು ತೂಬನ್ನು ಇಡಿಸ್ಕೊಟ್ಟಂತ ದಿನಗಳನ್ನು ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೆ, ಮರೀಲಿಕ್ಕೆ ಸಾಧ್ಯ ಇಲ್ಲ. ತದನಂತರ ಕುಮಾರಣ್ಣವರು ಈ ರಾಜ್ಯದ 2 ಬಾರಿ ಮುಖ್ಯಮಂತ್ರಿಗಳಾಗಿ ವಿಶೇಷವಾದಂಥ ಕಾಳಜಿಯನ್ನ ಇವತ್ತು ಮಂಡ್ಯ ಜಿಲ್ಲೆಗೆ ತೋರುವಂತ ಒಂದು ಕಾಳಜಿಯನ್ನ ಇಟ್ಟುಕೊಂಡು ಅವರು ಹೃದಯದಲ್ಲಿ ಕೆಲಸ ಮಾಡಿದ್ದಾರೆ. ಅದು ನೀವು ನೋಡ್ಬೋದು. ರೈತರಿಗೆ ಬೆನ್ನೆಲುಬಾಗಿರ್ತಕ್ಕಂಥ
ವಿದ್ಯುತ್ ಶಕ್ತಿ, ಅದಕ್ಕೆ ಬೇಕಾದಂಥ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಕನಿಷ್ಠ 7, 8, 9 ಅನ್ನೋ ರೀತಿಯಲ್ಲಿ ಒಂದು 100ಕ್ಕೂ ಹೆಚ್ಚು ಸಬ್ಸ್ಟೇಷನ್ಗಳನ್ನು ಈ ಜಿಲ್ಲೆಗೆ, ಈ ಭಾಗಕ್ಕೆ ಕೊಟ್ಟಂತ ಇತಿಹಾಸ. ಆ ಕೊಟ್ಟರೆ ಉತ್ತಮವಾದಂಥ ಕರೆಂಟ್ ಕೊಟ್ಟರೆ ರೈತ ಉತ್ತಮವಾಗಿ ಅವನ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ದೂರದೃಷ್ಟಿ ಇಟ್ಕೊಂಡು ಕೊಟ್ಟಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಮ್ಮೆ ಕೊನೆಯ ಭಾಗಕ್ಕೆ ನೀರು ಕೊಡ್ತಕ್ಕಂಥದ್ದು ಇರಬಹುದು. ವಿಶೇಷವಾಗಿ ದುದ್ದ ಹೋಬಳಿಗೆ ನಿಮ್ಸಾಂಬ ದೇವಸ್ಥಾನದಿಂದ 193 ಕೋಟಿಯ ಮುಖ್ಯಮಂತ್ರಿಗಳಾಗಿ 2018ರಲ್ಲಿ ಮೊದಲೇ ಕ್ಯಾಬಿನೆಟ್ನಲ್ಲಿ ಬಜೆಟ್ನಲ್ಲಿ ಸೇರಿಸಿ ಇವತ್ತು ಈ ಭಾಗಕ್ಕೆ ವಂಚಿತವಾದಂಥ ಪ್ರದೇಶಕ್ಕೆ 100ಕ್ಕೂ ಹೆಚ್ಚು ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆಯನ್ನು ಅನುಷ್ಠಾನ ಮಾಡಿ ಒಂದೇ ವರ್ಷದಲ್ಲಿ ಪೂರ್ಣಗೊಳಿಸಿಕೊಟ್ರು. ಪದೇ ಪದೇ VC ಫಾರಂನಲ್ಲಿ ಆಗಬೇಕಾದಂಥ ಯಾವುದೇ ಒಂದು ಜವಾಬ್ದಾರಿ ಹಿಂದೆ ಇದ್ದಂಥ ವೈಸ್ ಚಾನ್ಸಲರು ಅಣಿಕುಮಾರ್ ಅವರು ಕರ್ಕೊಂಬರೋರು ಅದು ಏನೇ ಇರಲಿ ತಗೊಂಡೋಗಿ ಸ್ಯಾಂಕ್ಷನ್ ಮಾಡಿಕೊಡ್ತೀನಿ ಅಂತೇಳಿ ಮಾಡಿಕೊಟ್ಟು ಅವತ್ತು ಕಣ್ಣಲ್ಲಿ ಕಣ್ಣಿಟ್ಟು ಇದು ರೈತರ ಒಂದು ಬೆನ್ನೆಲುಬು ಈ VC ಫಾರಮು, ಅದು ಹೆಚ್ಚಿನ ಒಂದು ಜವಾಬ್ದಾರಿನ ನೀವು ತಗೊಂಡು ನಿರ್ವಹಿಸಬೇಕು ಅಂತೇಳಿ ಅಂದಿನ ವೈಸ್ ಚಾನ್ಸಲರ್ ಅವರಿಗೆ ಮತ್ತು ಈಗಿನ ಅಣಿಕುಮಾರ್ ಸರ್ ಅವರಿಗೆ ಹೇಳಿದಂಥ ನಿದರ್ಶನಗಳು ನನ್ನ ಕಣ್ಮುಂದೆ ಇದೆ. ಅಂತ ಅತ್ಯುತ್ತಮವಾದಂಥ ಒಂದು ಕೆಲಸವನ್ನು ಮಾಡಿ ಇವತ್ತು ಈ ಜಿಲ್ಲೆಯ ಸಂಸದರಾಗಿ, ಈ ದೇಶದ ಅತ್ಯುನ್ನತ ಸಚಿವರಾಗಿ ಇವತ್ತು ಇಲ್ಲಿ ಈ ಭಾಗದ ಕ್ರೀಡಾಪಟುಗಳ ಅನುಕೂಲಕ್ಕೋಸ್ಕರ CSR ಫಂಡಲ್ಲಿ 14 ಕೋಟಿಯನ್ನು ಇವತ್ತು ಇದೇ ಜಾಗದಲ್ಲಿ ಒಂದು ಇಂಡೋರಂ ಸ್ಟೇಡಿಯಂ ಆಗಬೇಕು ಅಂತಕ್ಕಂಥದ್ದನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಇಂಥ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಈ ಕ್ಷೇತ್ರದ ಸಂಸದರಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅರುಣಿಕುಮಾರ್ ಸರ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ, ಮೊದಲಿಂದ ಯಾವ ರೀತಿ ಕುಮಾರಣ್ಣವರು ನಿಮಗೆ ಸಹಕಾರ ಕೊಟ್ಟಿದ್ದಾರೋ ಇವತ್ತು ಮುಂದಿನ ದಿನಗಳಲ್ಲೂ ಹೆಚ್ಚಿನ ಸಹಕಾರವನ್ನು ಅದು ರಾಜ್ಯ ಸರ್ಕಾರದಿಂದ ಇರ್ಬೋದು, ಕೇಂದ್ರ ಸರ್ಕಾರದಿಂದ ಇರ್ಬೋದು, ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿಕ್ಕೆ ನಮ್ಮ ನಾಯಕರು ಬದ್ಧರಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಇವತ್ತು ಈ ಭಾಗದಲ್ಲಿ ಇದೊಂದು ವಿಶ್ವವಿದ್ಯಾಲಯ ಆಗಿರ್ತಕ್ಕಂಥದ್ದು ಎಲ್ರಿಗೂ ಸಂತೋಷ ತರ್ತಕ್ಕಂಥ ವಿಚಾರ. ಮುಂದಿನ ದಿನಗಳಲ್ಲಿ ಇದನ್ನು ಅತ್ಯುನ್ನತವಾದಂಥ ಎತ್ತರಕ್ಕೆ ರೈತರ ಪರವಾಗಿ ಜವಾಬ್ದಾರಿ ನಿರ್ವಹಿಸುವಂಥ ಕೆಲಸ ಮಾಡಲಿಕ್ಕೆ ತಾವು ಅನುವು ಮಾಡಿಕೊಡ್ಬೇಕು ಅಂತೇಳಿ ವಿನಂತಿ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ನಿಮ್ಮನ್ನೆಲ್ಲ ನೋಡುವಂಥ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ವ್ಯವಸ್ಥಾಪಕರಿಗೆ ನನ್ನ ಮಾತುಗಳನ್ನು ಹೇಳಿ ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಯುತ CS ಪುಟ್ಟರಾಜರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಇದೇ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ಹಿತ್ತಲಮನಿ ನಿವೃತ್ತ ನಿರ್ದೇಶಕರು ತೋಟಗಾರಿಕಾ ಇಲಾಖೆ ಹಾಗೂ ಶ್ರೀಯುತ ಸತೀಶ್ ರವರು ಆಪ್ತ ಸಹಾಯಕರು ಕೇಂದ್ರ ಸಚಿವರಿಗೆ ಆಪ್ತ ಸಹಾಯಕರಾದ ಶ್ರೀಯುತ ಸತೀಶ್ ರವರು ಹಾಗೂ ಡಾಕ್ಟರ್ MA ಶಂಕರ್ ನಿವೃತ್ತ ಸಂಶೋಧನಾ ನಿರ್ದೇಶಕರು ಮತ್ತು ಡಾಕ್ಟರ್ ಶಿವಣ್ಣ ನಿವೃತ್ತ ಕುಲಪತಿಗಳು ಬೆಂಗಳೂರು ವಿಶ್ವವಿದ್ಯಾನಿಲಯ ಇವರೆಲ್ಲರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಹಾಗೆ ಇನ್ನೊಂದು ವಿಶೇಷತೆ ಎಂದರೆ ಇಂದು ಕೃಷಿ ಮೇಳದ 2ನೇ ದಿನ ಸಾಕಷ್ಟು ಶಾಲಾ ಕಾಲೇಜಿನ ಮಕ್ಕಳು ಕೃಷಿ ಮೇಳವನ್ನು ವೀಕ್ಷಿಸಲು ಬಂದಿರುತ್ತಾರೆ. ಇವರಿಗೆ ಎಲ್ಲ ಶಾಲಾ ಕಾಲೇಜು ಮಕ್ಕಳಿಗಾಗಿ ಇಂದಿನ ಉಚಿತ ಊಟದ ವ್ಯವಸ್ಥೆಯನ್ನು ನಮ್ಮ ಕೇಂದ್ರ ಸಚಿವರವರು ಮಾಡಿರುತ್ತಾರೆ. ಹಾಗಾಗಿ ಕೃಷಿ ವಿಶ್ವವಿದ್ಯಾಲಯದ ಪರವಾಗಿ ನಾವು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಈಗ ಶ್ರೀಯುತ ST ಮಂಜು ಅವರು ಮಾನ್ಯ ಶಾಸಕ ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತೇನೆ. ಎಲ್ಲ ಆತ್ಮೀಯ ಕೃಷಿಕ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಸ್ಥಳದಲ್ಲಿ 2ನೇ ದಿನದ ಯಶಸ್ವಿ ಪೂರ್ವ ಕೃಷಿ ಮೇಳ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಕಮಲಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಾವು ನೀವು ಎಲ್ಲರೂ ಸಹ ನಿರೀಕ್ಷೆ ಮಾಡ್ತಾ ಇದ್ದೋ ಕೃಷಿ ಸಚಿವರಾಗಿ ಒಂದು ಅವಕಾಶ ಸಿಗುತ್ತೆ ಅಂತ. ಅದಕ್ಕೆ ತತ್ಸಮವಾದ ಒಂದು ಹುದ್ದೆ, ಒಂದು ಖಾತೆ, ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆಯನ್ನು ಯಶಸ್ವಿ ಪೂರ್ವವಾಗಿ ನಿರ್ವಹಿಸ್ತಾ ಇರುವಂಥ ಇವತ್ತು ರಾಷ್ಟ್ರಾದ್ಯಂತ
ಒಂದು ಯಾವುದೇ ಇಂಡಸ್ಟ್ರಿಗಳು ಕುಂಠಿತಗೊಂಡಿದ್ದು ಆ ಇಂಡಸ್ಟ್ರಿಗಳನ್ನ ಪುನಶ್ಚೇತನ ಮಾಡಿ ಒಂದು ಕೇಂದ್ರ ಸರ್ಕಾರಕ್ಕೆ ಹೆಸರು ತಂದುಕೊಡ್ತಾರಂತ ನಮ್ಮ ನಿಮ್ಮೆಲ್ಲ ಅಚ್ಚುಮೆಚ್ಚಿನ ನಾಯಕರಾದಂಥ ಕುಮಾರಣ್ಣರಿಗೆ ನಾನು ನಮಸ್ಕಾರಗಳು ಹೇಳ್ತಾ, ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಅರಳಿ ಕುಮಾರ್ ಸರ್ ಇದ್ದಾರೆ, ವಿಶ್ವವಿದ್ಯಾಲಯ ಕುಲಪತಿಗಳು. ಹಾಗೆಯೇ ಆತ್ಮೀಯ ಸ್ನೇಹಿತರು ಶಾಸಕರಂತ ವಿವೇಕಣ್ಣ ಅವರಿದ್ದಾರೆ, ಮಾಜಿ ಶಾಸಕರಂತ ಶಿವಕುಮಾರಣ್ಣವರಿದ್ದಾರೆ. ಹಾಗೆಯೇ ನಮ್ಮ ಪಕ್ಷದ ಮಾಜಿ ಶಾಸಕರಂತ ರವೀಂದ್ರಣ್ಣವರು, ಅಂದಾರಣ್ಣವರು, ಸುರೇಶ್ ಅಣ್ಣವರು, ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಹಾಗೆಯೇ ವೇದಿಕೆಯಲ್ಲಿರುವಂಥ ಎಲ್ಲ ಕೃಷಿ ವಿಶ್ವವಿದ್ಯಾಲಯದ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳೇ, ಬಂದಿರುವಂಥ ಎಲ್ಲ ಉಪ ಪ್ರಾಂಶುಪಾಲರುಗಳೇ, ಎಲ್ಲ ಆತ್ಮೀಯ ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಷ್ಟ್ರದಲ್ಲಿ ಅತ್ಯಂತ ಹೆಚ್ಚು ಒತ್ತು ಕೊಡುವಂಥ ಒಂದು ವಲಯ ಅಂತಂದರೆ ಕೃಷಿ ವಲಯ. ಆ ಕೃಷಿ ವಲಯವನ್ನು ನಂಬಿ ಇವತ್ತು ಅನೇಕ ಲಕ್ಷಾಂತರ ಕೋಟ್ಯಾಂತರ ಜನ ಇವತ್ತು ಕೃಷಿ ಮೇಲೆ ನಂಬಿ ಬದುಕ್ತಾ ಇದ್ದಾರೆ. ಇವತ್ತು ಕೃಷಿ ವಲಯವನ್ನು ಅನೇಕ ರೈತರಿಗೆ ಮತ್ತು ರೈತರ ಮಕ್ಕಳಿಗೆ ಉದ್ಯೋಗ ಕೊಡುವಂಥ ವಲಯ ಆಗಿದೆ. ನಾನು ಸಹ ಒಂದು ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಕೃಷಿಗೆ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಾವು ಬೆಂಗಳೂರಿಗೆ ಹೋದ ಸಂದರ್ಭದಲ್ಲಿ ಒಬ್ಬ ತಜ್ಞರು ಒಂದು ಮಾತು ಹೇಳಿದ್ರು, ತಾವು ಕೃಷಿ ವಲಯವನ್ನು ಬಿಟ್ಟು ಇನ್ನು ಯಾವುದೇ ವಲಯದಲ್ಲೂ ಸಹ ಉದ್ಯೋಗವನ್ನು ಕೊಡಲಿಕ್ಕೆ ಆಗಲ್ಲ. ಗ್ರಾಮೀಣ ಪ್ರದೇಶದ ಯುವಕರುಗಳು 15-20 ಸಾವಿರ ಸಂಬಳಕ್ಕೆ ಇವತ್ತು ಬೆಂಗಳೂರು, ಮೈಸೂರು ಮತ್ತು ಮುಂಬೈ ಮಹಾನಗರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ 15-20 ಸಾವಿರ ನಿಮ್ಮ ಗ್ರಾಮೀಣ ಪ್ರದೇಶದಲ್ಲೇ ಒಂದು ಆದಾಯ ಬರುವಂಥ ಒಂದು ವಲಯವನ್ನು ಸೃಷ್ಟಿ ಮಾಡಿಕೊಡ್ಲಿಕ್ಕೆ ಒಂದು ಅವಕಾಶವನ್ನು ಸೃಷ್ಟಿ ಮಾಡಿಕೊಟ್ರೆ ಅವ್ರು ಯಾರೂ ಸಹ ಗುಳೆ ಹೋಗೋ ಒಂದು ಪ್ರಯತ್ನವನ್ನು ಮಾಡಲ್ಲ. ಹಾಗಾಗಿ ಈ ಒಂದು ವಲಯ ಅದು ಪ್ರಯತ್ನ ಹೆಂಗಿರಬೇಕು ಅಂತಂದರೆ ಒಂದೇ ಏಕೈಕ ವಲಯ ಅಂತಂದರೆ ಅವ್ರ ಪ್ರಯತ್ನಕ್ಕೆ ಅವಕಾಶ ಇರೋದು ಕೃಷಿ ವಲಯ. ಕೃಷಿನ ಕೈಗಾರಿಕೆ ಎಂದು ಮಾರ್ಪಡಿಸುವಂಥ ಕೆಲಸವನ್ನು ಮಾಡಬೇಕು. ಇವತ್ತು ಸರ್ಕಾರದ ಮಂತ್ರಿಗಳು ಸಹ ಪ್ರಾಯೋಗಿಕವಾಗಿ ಈ ಒಂದು ಮೀನು ಕೃಷಿ, ಒಳನಾಡು ಮೀನು ಕೃಷಿಗೆ ಹೆಚ್ಚು ಒತ್ತು ಕೊಡೋದ್ರಿಂದ, ಗ್ರಾಮೀಣ ಪ್ರದೇಶದಲ್ಲಿ ಮೀನು ಕೃಷಿನ ಮಾಡೋದ್ರಿಂದ ಒಂದು 15-20 ಸಾವಿರ ಒಂದು ಕುಟುಂಬ ಸಂಪಾದನೆ ಮಾಡ್ಬೋದು ಅನ್ನೋ ಒಂದು ಮಾಹಿತಿಯೂ ಸಹ ಕೊಟ್ಟಿದ್ದಾರೆ. ಇವತ್ತು ಮೀನುಗಾರಿಕೆ ಇಲಾಖೆಯಲ್ಲಿ ಇವತ್ತು ನಾನು ಎಲ್ಲ ತಾಲೂಕಿನಲ್ಲೂ ಸಹ 3-4-5 ಜನ ಎಂಪ್ಲಾಯೀಸ್ ಇರ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಒಳಗೂಡಿ. ಅವರ ವಾರ್ಷಿಕ ಸಂಪಾದನೆ ಬಹುತೇಕ ಕನಿಷ್ಠ ಪಕ್ಷ 10-15 ಲಕ್ಷ ಇರುತ್ತೆ. ಅವರ ಒಂದು ಕಾರ್ಯಕ್ರಮಗಳು ಎಷ್ಟಿರುತ್ತೆ ಅಂದರೆ, ಒಂದು ಬೋಟ್ ಕೊಡೋದು, ಸಣ್ಣ ಪುಟ್ಟ ಮೊಫೆಟ್ ಕೊಡೋದು, ಅದು ಕೇವಲ 3-4 ಲಕ್ಷಕ್ಕೆ ಮಾತ್ರ ಕಾರ್ಯಕ್ರಮ ಇರುತ್ತೆ. ಆ ಒಂದು ಉದ್ಯೋಗಿಗಳು ಒಂದು ಹೋಬಳಿಗೂ ಸಂಬಂಧಪಟ್ಟಂಗೆ ಒಳನಾಡು ಕೃಷಿ ಮೀನುಗಾರಿಕೆಯನ್ನು ಅಭಿವೃದ್ಧಿಪಡಿಸೋದ್ರಿಂದ ಅಲ್ಲೂ ಒಂದು ಉದ್ಯೋಗವನ್ನು ಮಾಡ್ಬೋದು ಅನ್ನೋ ಮಾತನ್ನ ಹೇಳ್ತಾ, ಜೊತೆಗೆ ಅಷ್ಟೇ ಅಲ್ಲ, ಇವತ್ತು ಕೃಷಿನಲ್ಲಿ ಇವತ್ತು ತೋಟಗಾರಿಕಾ ಇರ್ಬೋದು, ಸಮಗ್ರ ಕೃಷಿ ಇರ್ಬೋದು, ಜೊತೆಗೆ ರೇಷ್ಮೆ ಕೃಷಿ ಇರ್ಬೋದು, ಜೊತೆಗೆ ಹೈನುಗಾರಿಕೆ ಇರ್ಬೋದು. ಇವತ್ತು ಕೃಷಿನಲ್ಲಿ ಆಂತರಿಕ ಬೇಸಾಯವನ್ನು ಮಾಡೋದ್ರಿಂದ ಆ ಎರಡು ಬೆಳೆಯನ್ನು ಮಾಡಿ ಆ ರೈತರು ಒಂದು ತಮ್ಮ ಆದಾಯವನ್ನು ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗುತ್ತೆ ಅನ್ನೋ ಮಾತನ್ನ ಆಗ್ಬೋದು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲರೂ ಸಹ ನನ್ನ ಕಾರ್ಯಕ್ರಮಕ್ಕೆ ಕರೆಸಿದ್ರಿ. ಒಂದು ಯಶಸ್ವಿ ಪೂರ್ವ ಕೃಷಿ ಮೇಳ ನಡೀತಾ ಇದೆ. ಇದು 2ನೇ ದಿನದ ಕೃಷಿ ಮೇಳ ಆಗಿದೆ. ಒಂದೊಂದು ಮಾತನ್ನ ಈ ಸಂದರ್ಭದಲ್ಲಿ ನನ್ನ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಸಹ ಧನ್ಯವಾದ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಉದ್ದಿಮೆಯಾಗಿ ರೂಪಿಸಿಕೊಳ್ಳು ಎಂದು ಸಂದೇಶವನ್ನು ನೀಡುವ ಕಾರ್ಯಕ್ರಮಕ್ಕೆ ಇದೀಗ ಆಗಮಿಸಿರುವ ಶ್ರೀಯುತ ಕೃಷ್ಣಯ್ಯರವರು IAS ಅಧಿಕಾರಿಗಳು, ವಿಶೇಷಾಧಿಕಾರಿಗಳು, ನಮ್ಮ ಕೇಂದ್ರ ಸಚಿವರಿಗೆ, ಅವರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಮಂಡಳಿಯ ಚೇರ್ಮನ್ ಇವರನ್ನು ಕೂಡ ನಾವು ಈ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಕೇಂದ್ರ ಸಚಿವರಾದ ಡಾಕ್ಟರ್ ಶ್ರೀ HD ಕುಮಾರಸ್ವಾಮಿ ಅವರನ್ನ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಸವಿನಯವಾಗಿ ಕೇಳ್ಕೊಳ್ತೀನಿ. ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಪ್ರತಿಷ್ಠೆಯನ್ನು ಹೊಂದಿರತಕ್ಕಂಥ ರೈತ ಬಂಧುಗಳ ಹೃದಯದಲ್ಲಿ ಶಾಶ್ವತವಾಗಿ ಎಲ್ಲ ರೀತಿಯ ಬದುಕಿಗೆ
ಈ ಒಂದು ಕೃಷಿ ವಲಯದಲ್ಲಿ ಅನುಕೂಲಗಳಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಮೈಸೂರಿನ ಅರಸರ ಒಂದು ದೂರ ದೃಷ್ಟಿಯ ಚಿಂತನೆ, ಕೃಷ್ಣರಾಜೇಂದ್ರ ಅವರ ಒಂದು ಕಲ್ಪನೆ ಚಿಂತನೆಗಳ ಮುಖಾಂತರ ಇವತ್ತು ರೈತರಿಗೆ ಹಲವಾರು ರೀತಿಯ ಕೃಷಿ ಸಂಶೋಧನೆಗಳನ್ನು ಮಾಡ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ಇತ್ತೀಚೆಗೆ ಈಗಿನ ಸರ್ಕಾರದಲ್ಲಿ ಕೃಷಿ ವಿಜ್ಞಾನದ ವಿಶ್ವವಿದ್ಯಾನಿಲಯವನ್ನು ಮಂಡ್ಯದಲ್ಲಿ ತರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ 5ನೇ ತಾರೀಕಿನಿಂದ ಈ ಒಂದು ಕೃಷಿ ಮೇಳ ಅತ್ಯಂತ ಯಶಸ್ವಿಯಾಗಿ ಈ ಭಾಗದ ಪ್ರತಿ ಗ್ರಾಮಗಳಿಗೆ ಒಂದು ಜ್ಞಾನವನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಮೇಳದ ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ. ಇವತ್ತಿನ ಕೃಷಿ ಮೇಳದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ನಿರ್ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಚುಂಚನಗಿರಿ ಮಹಾಕ್ಷೇತ್ರದ ಸ್ವಾಮೀಜಿಯವರು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಏನು ಭಾಗವಹಿಸಿದ್ದೇವೆ. ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಆಸೀನರಾಗಿರತಕ್ಕಂಥ ಪುಟ್ಟರಾಜು ಅವರು ಮಾತನಾಡಿದ್ದಾರೆ. KR-ಪೇಟೆ ಶಾಸಕರು ಮಂಜು ಅವರು ಮಾತನಾಡಿದ್ದಾರೆ. ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾಜಿ ಶಾಸಕರು ಶಿವಕುಮಾರ್ ಅವರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ವಿವೇಕಾನಂದ ಅವರಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ವಿಶೇಷಾಧಿಕಾರಿಗಳಾಗಿರ್ತಕ್ಕಂಥ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಡಾಕ್ಟರ್ K. ಮರೀನ್ ಕುಮಾರ್ ಅವರು, ಸಂಶೋಧನಾ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ GM ದೇವಗಿರಿ, ವಿಸ್ತರಣಾ ನಿರ್ದೇಶಕರು ರಾಮಚಂದ್ರ ಅವರು ಹಾಗೂ ಕೃಷಿ ವಿಶ್ವವಿದ್ಯಾನಿಲಯದ ಹಲವಾರು ಪ್ರಮುಖರು ಈ ವೇದಿಕೆ ಮೇಲಿದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಯ ನಾನಾ ಭಾಗಗಳಿಂದ ಬಂದಿರತಕ್ಕಂಥ ನನ್ನ ಹಿರಿಯರು, ತಾಯಂದಿರು, ಯುವಕರು, ಶಾಲಾ ಮಕ್ಕಳು ಎಲ್ಲರೂ ಸಹ ನಿನ್ನೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ರ ಮುಖಾಂತರ ಕೃಷಿ ಪದ್ಧತಿಯ ತಿಳುವಳಿಕೆಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಸದ್ಬಳಕೆ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕೃಷಿ ಮೇಳ ಬಹುಶಃ ನಿಮ್ಮೆಲ್ಲರಿಗೆ ಒಂದು ಆಸಕ್ತಿಯನ್ನು ಮೂಡಿಸಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತಿನ ಸಮಾಜ ನಾವೆಲ್ಲರೂ ರೈತನ ಬದುಕಿನ ಬಗ್ಗೆ, ರೈತನ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಎಲ್ಲರೂ ನಾವು ಚರ್ಚೆ ಮಾಡ್ತೀವಿ ವೇದಿಕೆ ಮೇಲೆ. ಸ್ವಾತಂತ್ರ್ಯ ಬಂದು ಸುಮಾರು 75 ವರ್ಷಗಳನ್ನು ನಾವೇನು ದಾಟಿದ್ದೇವೆ. ಈಗ ನಮ್ಮ ರೈತರು ಬೇರೆ ಉದ್ಯಮಗಳನ್ನು ಮಾಡೋರಿಗಿಂತ ಅವರ ಪರಿಸ್ಥಿತಿಗಳು, ಅವರ ಬದುಕನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸದೃಢವಾಗಿ ಬೆಳೆದಿದ್ದಾರೆ. ನಾವು ಮಾಧ್ಯಮಗಳಲ್ಲಿ, ಟಿವಿಗಳಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ನೋಡ್ತೇವೆ. ಆ ಕಾರ್ಯಕ್ರಮಗಳಲ್ಲಿ ಕೆಲವು ರೈತರು 1 ಎಕರೆ 2 ಎಕರೆ ಭೂಮಿನಲ್ಲಿ ವರ್ಷಕ್ಕೆ 10 ಲಕ್ಷ 15 ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ.
ಆ ಒಂದು ಎಕರೆ 2 ಎಕರೆ ಭೂಮಿನಲ್ಲಿ ವಿವಿಧ ರೀತಿಯ ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೊಳ್ತಕ್ಕಂಥದ್ರ ಮುಖಾಂತರ ಕೃಷಿ ಲಾಭದಾಯಕವಾಗಿದೆ ಅಂತಕ್ಕಂಥ ಒಂದು ಪ್ರೋತ್ಸಾಹವನ್ನು ನೀಡತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಕಾಣ್ತಾ ಇದ್ದೇವೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ರೀತಿಯ ಯೋಜನೆಗಳನ್ನು ಕೃಷಿಕರ ಒಂದು ನಂಬಿಕೆಯನ್ನು ಉಳಿಸ್ಕೊಳ್ಳಿಕ್ಕೆ, ಕೃಷಿಕರಲ್ಲಿ ವಿಶ್ವಾಸ ಮೂಡಿಸಿ ಕೃಷಿಯಲ್ಲಿ ಆಸಕ್ತಿಯನ್ನು ಅವರಲ್ಲಿ ಕಾಣಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹಲವಾರು ಯೋಜನೆಗಳನ್ನು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತವೆ. ಆದರೆ ಆ ಯೋಜನೆಗಳಿಂದ ಶೇಕಡಾವಾರು ಎಷ್ಟು ರೈತ ಕುಟುಂಬಗಳ ಬದುಕಿಗೆ ಉಪಯೋಗಗಳಾಗ್ತಾ ಇದೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಕೆಲವು ಕಾರ್ಯಕ್ರಮಗಳು ಅವರು ಪ್ರತಿ ವರ್ಷ ಬಜೆಟ್ಗಳಲ್ಲಿ ಹಂಚಿಕೆ ಮಾಡ್ತಕ್ಕಂಥದ್ದೇನಿದೆ ಕೃಷಿ ವಲಯಕ್ಕೆ, ಇವತ್ತು ಕೇಂದ್ರ ಸರ್ಕಾರ ಕೃಷಿ ವಲಯಕ್ಕೆ ಸುಮಾರು 1,32,000 ಕೋಟಿ ರೂಪಾಯಿಗಳ ಅನುದಾನವನ್ನು ಹಂಚಿಕೆ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳ ಹೆಸರಿನಲ್ಲಿ ಇಡೀ ರಾಷ್ಟ್ರದಾದ್ಯಂತ ಹಲವಾರು ಉಪಯುಕ್ತ ಆಗಬೇಕು ಅಂತಕ್ಕಂಥ ದೃಷ್ಟಿಯ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇವತ್ತು ನಾನು ಉದಾಹರಣೆಗೆ MSP ದರದ ಬಗ್ಗೆನೇ ಹೇಳೋದಾದರೆ, ಒಂದು ರೀತಿಯ ಜನರಲ್ಲಿ ಸಂಶಯಗಳಿದೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಇವತ್ತು ಉದಾಹರಣೆಗೆ ನಿಮ್ಮ ಮೆಕ್ಕೆಜೋಳದ ಬಗ್ಗೆನೇ ಕಳೆದ 1 ತಿಂಗಳಿಂದ ಇಡೀ ರಾಜ್ಯದಲ್ಲಿ ಹಲವಾರು ಭಾಗದಲ್ಲಿ ರೈತರು ಬೀದಿನಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕಳೆದ ವಾರ ಕೆಲವು ಪಶು ಆಹಾರಗಳನ್ನು ಉತ್ಪಾದನೆ ಮಾಡತಕ್ಕಂಥ ಮಾಲೀಕರುಗಳನ್ನು ಕರೆದು ಹಾಗೂ KMFನಿಂದ ಒಂದು 50,000 kg ಮೆಕ್ಕೆಜೋಳವನ್ನು ಖರೀದಿ ಮಾಡಬೇಕು ಅಂತಕ್ಕಂಥ ಒಂದು ನಿರ್ದೇಶನ ಕೊಟ್ಟು ಕೈ ತೊಳ್ಕೊಂಡಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ MSP ದರವನ್ನು 2,400 ಕೋಟಿ ಅಂತೇಳಿ ನಿಗದಿಯನ್ನು ಮಾಡಿದ್ದಾರೆ. ಇವತ್ತು ಮಾರುಕಟ್ಟೆಯಲ್ಲಿ 1,400-1,500 ರೂಪಾಯಿ ಮೇಲೆ ಖರೀದಿ ಮಾಡೋರಿಲ್ಲ. ಆದರೆ ಇವತ್ತು ರಾಜ್ಯ ಸರ್ಕಾರದ ಮುಖಾಂತರ ಖರೀದಿ ಕೇಂದ್ರಗಳನ್ನು ಮಾಡಿ ತೆರೆದು ಇವತ್ತು MSPಯ ದರದಲ್ಲಿ ನೀವು ಖರೀದಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಎಷ್ಟು ಪ್ರಮಾಣದಲ್ಲಿ ನೀವು ಖರೀದಿ ಮಾಡ್ತೀರಿ, ಎಷ್ಟು ಹಣವನ್ನು ರಾಜ್ಯ ಸರ್ಕಾರದಿಂದ ನಾವು ಹೂಡಿಕೆ ಮಾಡ್ತೀವಿ, ಆ 1,500 ಕೋಟಿಯ 1,500 ರೂಪಾಯಿಗೆ ಮ್ಯಾಚಿಂಗ್ ಗ್ರ್ಯಾಂಟನ್ನು ಕೇಂದ್ರ ಸರ್ಕಾರದ ಮುಂದೆ ಹೋದರೆ ಆ ಹಣವನ್ನು ಕೇಂದ್ರ ಸರ್ಕಾರ ಕೊಡಲೇಬೇಕು. ಇದು ಇರ್ತಕ್ಕಂಥದ್ದು. ನಾನು 2 ಬಾರಿ ಈ ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆಗಿದ್ದೆ. ರಾಜ್ಯದ ಜನತೆ ಸಂಪೂರ್ಣವಾದ ಆಶೀರ್ವಾದ ನನಗೆ ಮಾಡಿ 5 ವರ್ಷ ಈ ರಾಜ್ಯವನ್ನು ಆಳು ಅಂತ ಹೇಳಿ ನನಗೆ ಅಧಿಕಾರ ಏನು ಕೊಟ್ಟಿರಲಿಲ್ಲ. ಬೇರೆ ಪಕ್ಷಗಳ ಅವರ ಒಂದು ಅವಶ್ಯಕತೆಗೋಸ್ಕರವಾಗಿ ನನ್ನ ಮೇಲೆ ಒತ್ತಡಗಳನ್ನು ಹಾಕಿ 2 ಬಾರಿ BJP ಪಕ್ಷದ ಜೊತೆ, ಒಂದು ಬಾರಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದ್ದೇವೆ. ನಾನು ನಿಮಗೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ, ನಾನು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಯಾವುದಾದರೂ ಒಂದು ಭಾಗದಲ್ಲಿ ಈ ರಾಜ್ಯದಲ್ಲಿ ರೈತರು ನಾವು ಬೆಳೆದಂಥ ಬೆಳೆಗೆ ನಷ್ಟ ಆಗಿದೆ ಅಂತೇಳಿ ಬೀದಿನಲ್ಲಿ ಪ್ರತಿಭಟನೆ ಮಾಡಿದ್ದಂತೂ ನಾನಂತೂ ಕಂಡಿಲ್ಲ. ನಾನಿದ್ದಂಥ ಮೊದಲನೇ ಬಾರಿಗೆ 19 ತಿಂಗಳು, 2ನೇ ಬಾರಿಗೆ 14 ತಿಂಗಳು. ಮೊದಲನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಹಲವಾರು ಭಾಗದಲ್ಲಿ ರೈತರು ಬೆಳೆ ಬೆಳೆದಿದ್ರು, ಕಬ್ಬಿನ ಬೆಳೆ. ಕಾರ್ಖಾನೆ ಮಾಲೀಕರು ಕೊಂಡ್ಕೊಂಡಿರಲಿಲ್ಲ, ಒಣಗಿ ನಿಂತಿತ್ತು ಹೊಲದಲ್ಲಿ.
248 ಕೋಟಿ ಅವತ್ತಿನ ಕಾಲದಲ್ಲಿ 2006 ನನ್ನ ರೈತರು ಸಂಕಷ್ಟಕ್ಕೆ ಒಳಗಾಗಬಾರದು ಅಂತ ಹೇಳಿ ಹೆಕ್ಟರ್ಗೆ 25,000 ರೂಪಾಯಿಗಳನ್ನು ನಾನು ಯಾರಿಂದಲೂ ಇಳಿಸ್ಕೊಳ್ಳಿಲ್ಲ. ಹೊಲದಲ್ಲಿ ಒಣಗಿ ನಿಂತಂಥ ಕಬ್ಬನ್ನು ನೋಡಿ ತಕ್ಷಣ ಹಣ ಕೊಡ್ತಕ್ಕಂಥ ನಿರ್ಧಾರ ಮಾಡಿದೆ. ಯಾರು ನನ್ನ ಮುಂದೆ ಅರ್ಜಿ ಹಾಕಿರಲಿಲ್ಲ. ಹಲವಾರು ಸಂದರ್ಭದಲ್ಲಿ ಟೊಮೊಟೊ ಬೆಳೆದವರು, ಮಾವಿನ ಬೆಳೆ ಬೆಳೆದವರು, ಈರುಳ್ಳಿ ಬೆಳೆ ಬೆಳೆದವರು, ಇದು ಈ ಭಾಗ ಅಂತ ನಾನೇನು ದೊಡ್ಡ ವ್ಯಾಮೋಹ ತೋರಿಸ್ಲಿಲ್ಲ. ಉತ್ತರ ಕರ್ನಾಟಕದ ರೈತರ ಪರವಾಗೂ ಈರುಳ್ಳಿ ಬೆಲೆಯ ಒಂದು ಸಮಸ್ಯೆ ಆದಾಗ ತಕ್ಷಣ ಅಣ್ಣಗೆರೆ ಒಂದು ಗ್ರಾಮದಲ್ಲಿದ್ದೆ 2006-7 ಅಲ್ಲಿಂದಲೇ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು 500 ರೂಪಾಯಿನ ಬೆಂಬಲ ಬೆಲೆ ಕ್ವಿಂಟಾಲಿ ಕೊಡಿ ಅಂತೇಳಿ ಘೋಷಣೆ ಮಾಡಿದೆ. ವ್ಯತ್ಯಾಸಗಳು ಏನಿದೆ ಸರ್ಕಾರ ನಡೆಸಬೇಕಾದ್ರೆ ಅನ್ನೋದನ್ನ ತಾವು ದಯವಿಟ್ಟು ನನಗೆ ವಿಶೇಷವಾಗಿ ಈ ಒಂದು ಲೋಕಸಭೆಯಲ್ಲಿ ಏನೋ ಒಂದು ಕುಮಾರಣ್ಣ ನಮ್ಮ ಜಿಲ್ಲೆನಲ್ಲಿ ಲೋಕಸಭಾ ಸದಸ್ಯನಾದರೆ ನಮ್ಮ ಬದುಕನ್ನು ಸರಿಪಡಿಸ್ತೇನೆ ಅಂತ ಹೇಳಿ ಒಂದು ನಂಬಿಕೆ ಇಟ್ಟುಕೊಂಡು ನನಗೆ ಆಶೀರ್ವಾದ ಮಾಡಿದ್ದೀರಿ. ಅದನ್ನು ನಾನು ಎಂದೂ ಸಹ ಮರೆಯತಕ್ಕಂಥವನು ಅಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇವತ್ತು ಕೃಷಿ ಇಲಾಖೆಯ ನಮ್ಮ ವಿಜ್ಞಾನಿಗಳಿಗೆ ಮನವಿ ಮಾಡ್ತಕ್ಕಂಥದ್ದು, ನಮ್ಮ ರೈತರಿಗೆ ಒಂದು 100-200 ರೂಪಾಯಿನ ಉಪಕರಣಗಳನ್ನು ಕೊಡ್ತಕ್ಕಂಥದ್ದು ನಾವು ಸರ್ಕಾರದಲ್ಲಿ ಕಾಣ್ತೇವೆ. ಮೊನ್ನೆ ನಾನು ಒರಿಸ್ಸಾಗೆ ಹೋಗಿದ್ದೆ. ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಅದು ವರ್ಷದಲ್ಲಿ 6,000 ರೂಪಾಯಿಗಳನ್ನು 2,000 ರೂಪಾಯಿನ ರೀತಿಯಲ್ಲಿ 3 ಕಂತುಗಳಲ್ಲಿ ನಮ್ಮ ರೈತರಿಗೆ ಇಡೀ ದೇಶದಲ್ಲಿ 9 ಕೋಟಿ ರೈತರುಗಳಿಗೆ ಹಣ ಕೊಟ್ಟಿದ್ದಾರೆ 6,000 ರೂಪಾಯಿನಾಗಿ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒರಿಸ್ಸಾದ ಭುವನೇಶ್ವರಕ್ಕೆ ನಾನೇನು ಹೋಗಿದ್ದೆ. ಅಲ್ಲಿ ಒಂದು 100 ಹೆಣ್ಣು ಮಕ್ಕಳು ಕೂರಿಸಿದ್ರು. ಎಲ್ಲ ನಮ್ಮ ಟ್ರೈಬಲ್ನ ಒಂದು ಕಾಡಿನಲ್ಲಿ ಬದುಕ್ತಕ್ಕಂಥವ್ರು. ಅವರಿಗೆ ಒಂದು ಬ್ಯಾಗನ್ನು ಕೊಡ್ತಾರೆ. ಆ ಬ್ಯಾಗಲ್ಲಿ ಏನಿದೆ ಅಂತ ನೋಡಿದ್ರೆ ಒಂದು ಗ್ರಾಸ್ನ ಕೆರೆಯತಕ್ಕಂಥ ಒಂದು ಸಣ್ಣ ಉಪಕರಣ. ಆ ಥರ ಒಂದು 2-3 ಉಪಕರಣಗಳೇನಿದೆ ನಾನು ಅಬ್ಸರ್ವ್ ಮಾಡಿದ್ದು ಒಂದು 200-300 ರೂಪಾಯಿ ಆಗಬಹುದು. ಈಗ ನಾವು ಬರಬೇಕಾದರೆ ನಮ್ಮ ವಿಜ್ಞಾನಿಗಳು ತೋರಿಸಿದ್ರು, ಇತ್ತೀಚೆಗೆ ಭತ್ತವನ್ನು ಬೆಳಿಲಿಕ್ಕೆ ಹಲವಾರು ರೀತಿಯ ಉಪಕರಣಗಳು ಬಂದಿದ್ದಾವೆ. ನಮ್ಮ ರೈತರು ಮೊದಲು ಮಾನವರನ್ನ ಕೂಲಿ ಕೆಲಸಕ್ಕೆ ಕರೆದಾಗ ಏನು ಹಣ ಖರ್ಚಾಗ್ತಾ ಇತ್ತು, ಅದರಲ್ಲಿ ಈಗಿನ ಒಂದು ಉಪಕರಣಗಳನ್ನು ನಮ್ಮ ರೈತರು ಉಪಯೋಗ ಮಾಡಿದ್ರೆ 50% ಹಣವನ್ನು ಉಳಿಕೆ ಮಾಡಬಹುದು. ಭತ್ತವನ್ನು ನಾಟಿ ಮಾಡಬೇಕಾದ್ರೆ ಹಲವಾರು ರೀತಿಯ ಉಪಕರಣಗಳು ಬಂದಿದ್ದಾವೆ. ಹಲವಾರು ರೀತಿಯ ತಳಿಗಳನ್ನು ಇವತ್ತು ಸಂಶೋಧನೆಯ ಮುಖಾಂತರ ಕಂಡುಹಿಡಿದಿದ್ದಾರೆ. ಆದರೆ ಆ ಸಂಶೋಧನೆ ನಮ್ಮ ರೈತನ ಮನೆಗೆ ಇವತ್ತು ಮುಟ್ಟಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಲ್ಲಿ VC ಫಾರಂನಲ್ಲಿ ನನ್ನ ಅಭಿಪ್ರಾಯದಲ್ಲಿ ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಇಲ್ಲಿ ಒಂದು ದೊಡ್ಡ ಮಟ್ಟದ ಹಾಸ್ಟೆಲ್ ಕಟ್ಟಿ ಪ್ರತಿ 15 ದಿವಸಕ್ಕೆ ಒಂದು ಹಳ್ಳಿಯಿಂದ ನಮ್ಮ ರೈತ ಬಂಧುಗಳನ್ನು ಇಲ್ಲಿಗೆ ಕರೆದು 15 ದಿವಸ ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿ ಯಾವ ರೀತಿಯ ಒಂದು ಕೃಷಿಯನ್ನು ಈಗಿನ ಒಂದು ಪದ್ಧತಿಯಲ್ಲಿ ಮಾಡಬೇಕಾಗ್ತದೆ, ಅದರ ಲಾಭ ಏನಿದೆ, ಆ ಒಂದು ಜ್ಞಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇದೇ VC ಫಾರಂನಲ್ಲಿ ನಾನು ಮುಖ್ಯಮಂತ್ರಿ ಆದಾಗ ಪ್ರಯತ್ನ ಪಟ್ಟೆ. ಆದರೆ ನನಗಿದ್ದಂಥ ಕಡಿಮೆ ಅವಧಿ. ಒಂದು ನನ್ನ ರೈತ ಬಂಧುಗಳಲ್ಲಿ ಹೇಳ್ತಕ್ಕಂಥದ್ದು, ಸಣ್ಣ ಸಣ್ಣ ಕಾರ್ಯಕ್ರಮಗಳ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೂ ಹೋಗಲ್ಲ. ಇವತ್ತು ದೊಡ್ಡ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆನೇ ನಾವು ಚರ್ಚೆ ಮಾಡ್ತೀವಿ, ದೊಡ್ಡ ಒಂದು ಸಾಧನೆ ಮಾಡಿದ್ದೇವೆ ಅಂತ ಹೇಳಿ. ನನ್ನಲ್ಲಿ ಇರ್ತಕ್ಕಂಥದ್ದು ಎಜುಕೇಷನ್ದು ಮತ್ತು ಹೆಲ್ತಿಂದ ಬಿಟ್ಟುಬಿಡಿ, ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಆಮೇಲೆ ಇಲ್ಲಿ ಮಾತಾಡೋಕ್ಕೆ ಹೋಗಲ್ಲ. ನನಗೆ ಇದ್ದಂಥ ಒಂದು ವಿಷನ್ನು, ನಮ್ಮ ರಾಜ್ಯದಲ್ಲಿ ಏನೋ ಒಂದು 5,600 ಗ್ರಾಮ ಪಂಚಾಯಿತಿಗಳಿದ್ದಾವೆ. ಈ 5,000 ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 25,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯ ಕೇಂದ್ರದಲ್ಲಿ ರೈತನ ಒಂದು ಶಕ್ತಿಯನ್ನು ತುಂಬಲಿಕ್ಕೆ ಆರ್ಥಿಕವಾಗಿ
ಬೆಳೀತಕ್ಕಂಥ ಬೆಳೆಗೆ ರಕ್ಷಣೆ ಕೊಡಲಿಕ್ಕೆ ಗೋಡನ್ಗಳು, ಕೋಲ್ಡ್ ಸ್ಟೋರೇಜ್ಗಳು ಮತ್ತು ರೈತನಿಗೆ ಆ ವರ್ಷ ಎಷ್ಟು ಪ್ರಮಾಣದ ಮಳೆ ಬರ್ಬೋದು, ಎಷ್ಟು ಪ್ರಮಾಣದಲ್ಲಿ ನಮ್ಮ ಜಲಾಶಯಗಳಲ್ಲಿ ನೀರು ತುಂಬಬಹುದು, ನೀವು ಬೆಳೆದಂಥ ಬೆಳೆ ಮಾರ್ಕೆಟ್ನಲ್ಲಿ ಬೆಲೆ ಕಡಿಮೆ ಇದ್ದರೆ ನಿಮ್ಮ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ನಾವು ಕಟ್ತಕ್ಕಂಥ ಆ ಒಂದು ಗೋಡನ್ಗಳು, ಕೋಲ್ಡ್ ಸ್ಟೋರೇಜ್ನಲ್ಲಿ ತರಕಾರಿ ಬೆಳೆಗಳಿದ್ದರೆ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು, ನಮ್ಮ ದ್ವಿದಳ ಧಾನ್ಯಗಳಿದ್ದರೆ ಗೋಡನ್ಗಳಲ್ಲಿ ಇಟ್ಕೊಳ್ತಕ್ಕಂಥದ್ದಕ್ಕೆ ಪ್ರತಿ ಗ್ರಾಮ ಪಂಚಾಯತಿನಲ್ಲಿ 5600 ಪಂಚಾಯತಿನಲ್ಲೂ ಒಂದು ಈ ಕಾರ್ಯಕ್ರಮವನ್ನು ಕೊಟ್ಟು ನಿಮಗೆ ಮಾರಾಟ ಮಾಡಲಿಕ್ಕೆ, ಯಾಕೆಂದರೆ ಬಡ್ಡಿಗೆ ಸಾಲ ತಂದುಬಿಟ್ಟಿರ್ತೀರಿ ನೀವು ಬೆಳೆ ಬೆಳೀಲಿಕ್ಕೆ, ಆ ಬಡ್ಡಿ ಕೊಟ್ಟನಿಗೆ ನೀವು ಕೊನೆಗೆ ವಿಧಿ ಇಲ್ಲದೆ ನೀವು ಬೆಳೆದಂಥ ಬೆಳೆನ ಅವನು ಕೇಳಿದ ರೇಟಿಗೆ ಕೊಡಬೇಕು. ಆ ರೀತಿ ಆಗಬಾರದು ಅಂತ ಹೇಳಿ ನೀವು ಏನು ಬೆಳೆಯನ್ನು ಬೆಳೆದಿರ್ತಕ್ಕಂಥ ಪ್ರಮಾಣಕ್ಕೆ 75% ಅಡ್ವಾನ್ಸು ನಮ್ಮ ಸರ್ಕಾರದಿಂದಲೇ ಆ ಬೆಳೆದಂಥ ರೈತನಿಗೆ ಮೊದಲೇ ಕೊಡಬೇಕು ನಾವು. ಅವನು ಬೆಲೆ ಬಂದಾಗ ಮಾರ್ಕೆಟಲ್ಲಿ ಏನು ಮಾರಾಟ ಮಾಡ್ತಾನೆ, ಆ 75% ಏನು ಕೊಟ್ಟಿರ್ತೀವಿ ಅದನ್ನು ಸರ್ಕಾರಕ್ಕೆ ಕಟ್ಟಿದ್ರಾಯ್ತು. ಈ ಮಧ್ಯವರ್ತಿಗಳ ಹಾವಳಿ ತಪ್ಪುತ್ತದೆ. ನೀವು ಯಾವುದೇ MSPಯ ಒಂದು ದರದಲ್ಲಿ ಖರೀದಿ ಕೇಂದ್ರಗಳಿದೆಯಲ್ಲ, ನಿಮಗೆಲ್ಲ ಅನುಭವ ಇರ್ತದೆ ರೈತರುಗಳಿಗೆ. ಆ ಖರೀದಿ ಕೇಂದ್ರಕ್ಕೆ ನಮ್ಮ ರೈತರು ನೇರವಾಗಿ ಬೆಳೆದಂಥ ಬೆಳೆ ತಗೊಂಡೋಗೋದಕ್ಕಿಂತ ಮಧ್ಯವರ್ತಿ ಯಾರೋ ನಿಮ್ಮ ಹತ್ರ ಬಡ್ಡಿ ಕೊಟ್ಟು ನಿಮ್ಮನ್ನು ಕಷ್ಟಕ್ಕೆ ಸಿಕ್ಸಿರ್ತಾನಲ್ಲ, ಅವನ ಒತ್ತಡಕ್ಕೆ ಅವನಿಗೆ ಕೊಟ್ಟುಬಿಡ್ತೀರಿ, ಅವನೋಗಿ ಮಾರಾಟ ಮಾಡಿ ಅವನು ದುಡ್ಡು ತಗೋತಾನೆ. ಬಹುಶಃ ಇರ್ತಕ್ಕಂಥದ್ದು ಇದು ವಾತಾವರಣ. ಆಮೇಲೆ ಸರ್ಕಾರದಲ್ಲಿ ಈ ಒಂದು ಹವಾಗುಣದ ಎಫೆಕ್ಟ್ನಲ್ಲಿ ಎಂಥದ್ದು ನೀವು ಖರೀದಿ ಮಾಡಬೇಕಾದ್ರೆ ನೀವು ಬೆಳಿತೀರಿ. ಈಗ ನಮ್ಮ ಮೆಕ್ಕೆಜೋಳನ 5 ಕ್ವಿಂಟಾಲ್ ಒಬ್ಬ ರೈತನ ಹತ್ರ ನೀವು ಕೊಂಡ್ಕೊಳ್ಳೋದಾದರೆ ಇನ್ನು ಬೆಳೆ ಬೆಳೆದಿರ್ತಕ್ಕಂಥ ಬೆಳೆನ ಅವನು ಎಲ್ಲಿಗೆ ತಗೊಂಡೋಗಿ ಕೊಡಬೇಕು ರೈತ? ಇವೆಲ್ಲ ಚರ್ಚೆ ಮಾಡಕ್ಕೆ ಹೋದರೆ ಹಲವಾರು ಗಂಟೆಗಳ ಕಾಲ ಚರ್ಚೆ ಮಾಡಬಹುದು. ನನ್ನ ಕಾರ್ಯಕ್ರಮವನ್ನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೇನೆ, ಮುಂದಿನ ದಿನಗಳಲ್ಲಿ ನೀವೆಲ್ಲ ಬುದ್ಧಿವಂತರಾಗಿ ಎಂತೆಂಥದೋ ಸರ್ಕಾರಗಳನ್ನ ನೋಡಿದಿರಿ, ನಂಬಿಕೆಯಿಂದ ಓಟ್ ಹಾಕಿದಿರಿ. ನನಗೆ ನಂಬಿಕೆಯಿಂದ ಓಟು ಕೆಲವು ಭಾಗದಲ್ಲಿ ಮಂಡ್ಯ ಜಿಲ್ಲೆ ಅಂತ ಜಿಲ್ಲೆಗಳಲ್ಲಿ ಒಂದು 25 ಸೀಟು 30 ಸೀಟು ಗೆಲ್ಸ್ ಕಳಿಸಿದ್ರಿ. 120-130 ಸೀಟ್ ನನಗೆ ಕೊಡಲಿಲ್ಲ. ಆದರೆ ನಾನು ಯಾವ ರೀತಿ 2 ಅವಧಿನಲ್ಲಿ ಕೆಲಸ ಮಾಡಿದ್ದೇನೆ, 25,000 ಕೋಟಿ ರೈತರು ಸಾಲ ಮನ್ನಾ ಮಾಡಿದೆ. ಈಗಿನ ಸರ್ಕಾರ ಹೇಳ್ತದೆ ಕುಮಾರಸ್ವಾಮಿ ಸಾಲ ಮಾಡಿದ್ದು ನಾವು ತೀರಿಸ್ತಿದ್ದೀವಿ ಅಂತ. ಅದು ಯಾವ ಸಾಲ ಮಾಡಿದ್ದೋ ನನಗೆ ಗೊತ್ತಿಲ್ಲ. ನಾನು ಏನು ಹಣ ಮೀಸಲಿಟ್ಟಿದ್ದೆ, ನಾನು ಸರ್ಕಾರ ತೆಗೆದು ಮುಂದೆ ಬಂದಂಥವರು ಕೆಲವು ರೈತರಿಗೆ ಇವತ್ತು ಹಣ ಕೊಟ್ಟಿಲ್ಲ. ಆ ರೈತರು ಕೆಲವು ಅರ್ಜಿ ಹಿಡ್ಕೊಂಬರ್ತಾರೆ ನನ್ನ ಹತ್ರ. ಇದು ಇರ್ತಕ್ಕಂಥ ವಾಸ್ತವಾಂಶ. ಅದರಿಂದ ನಾನು ಈ ಕೃಷಿ ಮೇಳದಲ್ಲಿ ನಮ್ಮ ಅಧಿಕಾರಿಗಳಿಗೆ ಹೇಳ್ತಕ್ಕಂಥದ್ದು, 1 ದಿನದ 2 ದಿನದ ಕೃಷಿ ಮೇಳಕ್ಕೆ ಸೀಮಿತವಾಗಿದೆ. ಪ್ರತಿ ಹಳ್ಳಿಗಳಿಂದ ನಮ್ಮ ಯುವಕರಿಗೆ ವಿಶೇಷವಾಗಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಈ ದೇಶದಲ್ಲಿ, ಯಾಕೆಂದ್ರೆ ನಾನೇನು ತಪ್ಪಾಗಿ ಯಾರ ಮೇಲೆ ಮಾತಾಡ್ತೀನಿ ಅಂತ ಅನ್ಕೋಬೇಡಿ, ಇರೋ ವಾಸ್ತವಾಂಶವನ್ನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಇವತ್ತು ನನ್ನ ಮುಂದೆ ಬಂದಿರತಕ್ಕಂಥ ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ನು, BE ಸಿವಿಲ್ಲು, ಮೆಕ್ಯಾನಿಕಲ್ಲು, ಈ ರೀತಿಯ ಸಬ್ಜೆಕ್ಟ್ಗಳನ್ನು ನಮ್ಮ ಹುಡುಗರೇನು ಪಾಸ್ ಮಾಡಿದ್ದಾರೆ, ಆ 5 ವರ್ಷದ ಅವರ ವಿದ್ಯಾಭ್ಯಾಸಕ್ಕೆ ಅವರ ಕುಟುಂಬದ ತಂದೆ ತಾಯಂದರು ಕನಿಷ್ಠ 60ರಿಂದ 1 ಕೋಟಿ ಹಣ, 60 ಲಕ್ಷದಿಂದ 1 ಕೋಟಿ ಖರ್ಚು ಮಾಡಿದ್ದೀರಿ. ಕೆಲಸಕ್ಕೆ ನೀವು ಪ್ರತಿನಿತ್ಯ ಅಲಿಯೋದನ್ನೇನು ನೋಡ್ತಾ ಇದ್ದೇನೆ. ನನ್ನ ಹತ್ರನೇ ಸುಮಾರು 5-6 ಸಾವಿರ ಅರ್ಜಿಗಳಿದ್ದಾವೆ. ಎಲ್ಲ ಈ ರೀತಿಯ ಓದಿರ್ತಕ್ಕಂಥವ್ರು. ನಿನ್ನೆ ಒಂದು ಮಂಡ್ಯದಿಂದ ಡೆಲ್ಲಿಗೆ ಹುಡುಕೊಂಬಂದಿದ್ರು. ಒಂದು ಕೈ ಇಲ್ಲ, ಕಟ್ಟಾಗಿದೆ. ನಾನು ಬಯೋಕಾನ್ನವ್ರಿಗೆ ಫೋನ್ ಮಾಡಿದ್ದೆ. ಎಜುಕೇಷನ್ ಮಾಡಿರ್ತಕ್ಕಂಥವ್ರಿಗೆ ನಮ್ಮಲ್ಲಿ ಕೆಲಸ ಇಲ್ಲ. ಆ ಹೆಣ್ಣುಮಗಳು MSc ಬಯೋಟೆಕ್ನಾಲಜಿ ಮಾಡ್ಕೊಂಡಿದ್ದಾಳೆ. ಅವ್ರ ತಂದೆ ಪಾಪ ಕೈ ಇಲ್ಲದೆ ಇರೋರು.
ಇನ್ನೊಬ್ಬ ಮಗನಿಗೆ ನಾನೇ ಕೆಲಸ ಕೊಡಿಸಿದ್ದೆ ಬಾಸ್ ಕಂಪ್ನಿನಲ್ಲಿ, 5 ವರ್ಷ ಕೆಲಸ ಮಾಡಿದ್ದಾನೆ, ಈಗ ತೆಗೆದವರೆ, ITI ಮಾಡಿದ್ದ. ಇಂಥ ಕುಟುಂಬಕ್ಕೆ ಬಂದಾಗ ನಾವು ಏನು ಉತ್ತರ ಕೊಡೋದು? ಕೊನೆಗೆ ಅದು ಏನೋ ಆ ಕುಟುಂಬದ ಅದೃಷ್ಟ. ರೇವಣ್ಣ ಅವರು ಅಲ್ಲೇ ಇದ್ದರು ನೆನ್ನೆ ಡೆಲ್ಲಿನಲ್ಲಿ. ಕೊನೆಗೆ ಅದು ಏನು ಅವನಿಗೆ ಕನಕರ ಬಂತೋ ಗೊತ್ತಿಲ್ಲ. ಏನು ನಿನ್ನ ಮಗಳು ಓದಿರೋದು ಅಂತ ಕೇಳಿ ಹಾಸನದಲ್ಲಿ 25,000 ರೂಪಾಯಿಗೆ ಹೆಣ್ಮಗಳಿಗೆ ಕೆಲಸ ಕೊಡ್ತೀನಿ, ಬೆಳಗ್ಗೆ ಕಳಿಸು ಅಂತ ಹೇಳ್ದ. ಆ ಕುಟುಂಬದ ಏನೋ ಒಂದು ಅದೃಷ್ಟ. ಈ ರೀತಿಯ ವಾತಾವರಣ ಇದೆ. ನಂತರ ನಾನು ಇನ್ನೊಂದು ನಿಮ್ಮ ಗಮನಕ್ಕೆ ತರ್ತೇನೆ. ನಿಮ್ಮಲ್ಲಿ ಆಸೆ ಇರೋದು ಕುಮಾರಣ್ಣ ಎಂಥದ್ದು ಮೇಜರ್ ಇರಿಗೇಷನ್ ಮಿನಿಸ್ಟರ್, ಮೇಜರ್ ಹೆವಿ ಇಂಡಸ್ಟ್ರಿ ಮಿನಿಸ್ಟ್ರು, ಏನು ಮಾಡಿದ್ರು ಎಂಥದ್ದು ಬೇಕಾದ್ರೂ ತರ್ಬೋದು ಇಲ್ಲಿಗೆ ಅನ್ನೋದು ನಿಮ್ಮೆಲ್ಲರ ಭಾವನೆ ಇದೆ. ಆದರೆ ನಮ್ಮ ಇಲಾಖೆ ಏನಿದೆ, ನಾವು ಅಲ್ಲಿಂದ ತರೋಕ್ಕಾಗಲ್ಲ. ರಾಜ್ಯ ಸರ್ಕಾರಗಳು ಕೋಆಪರೇಷನ್ ಕೊಡಬೇಕು. ಈಗ ನಾನು ಕಳೆದ 1.5 ವರ್ಷದಿಂದ ಜಾಗ ಹುಡುಕಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ, ಪಾಪ ಅವರು ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ. ಇತ್ತೀಚೆಗೆ ಯಾವುದೋ ಒಂದು ಇಶ್ಯೂನಲ್ಲಿ ಪರಮಪೂಜ್ಯ ಸ್ವಾಮೀಜಿಯವ್ರಿಗೆ ಹೇಳ್ತಾ ಇದ್ದೆ, ಯಾವುದೋ ಒಂದು ತೀರ್ಮಾನ ನನ್ನ ಇಲಾಖೆಯಿಂದ ಮಾಡಿದ್ದೀನಿ. ಆ ಕಂಡೀಷನ್ ಮೇಲೆ ಇವತ್ತೇನು ಕೆಲವು ಪರ್ಮಿಷನ್ ಕೊಡ್ತಾ ಇದ್ದೀನಿ. ಅಟ್ಲೀಸ್ಟ್ ಒಂದು ಕಾರ್ಖಾನೆ ಆದರೂ ಇಲ್ಲಿಗೆ ತರೋದಕ್ಕೆ ಮಂಡ್ಯ ಜಿಲ್ಲೆಗೆ ಒಂದು ಪ್ರಯತ್ನ ಪಡ್ತಕ್ಕಂಥದ್ದಕ್ಕೆ ಒಂದು ಸ್ವಲ್ಪ ಮುಂದುವರೆದಿದ್ದೀನಿ. ಒಂದು ರಾತ್ರಿದೆಲ್ಲ ಮಾಡೋಕ್ಕಾಗಲ್ಲ. ಭದ್ರಾವತಿಯ ಸ್ಟೀಲ್ ಪ್ಲ್ಯಾಂಟ್ ಬಗ್ಗೆ ಹಲವಾರು ಬಾರಿ ಹೇಳಿದ್ದೇನೆ. ಹಲವಾರು ಸಮಸ್ಯೆಗಳಿದ್ದರೂ ಆ ಕಾರ್ಖಾನೆನೂ ಇವತ್ತು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡ್ತಕ್ಕಂಥದ್ದಕ್ಕೆ ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ. ಅದರಿಂದ ನನ್ನ ಮೇಲೆ ಅನುಮಾನ ಪಡಬೇಡಿ. ನಾನು ಎಲ್ಲೇ ಇದ್ದರೂ ನನ್ನ ಹೃದಯದಲ್ಲಿ ಮೊದಲನೇ ಸ್ಥಾನ ಕೊಟ್ಟಿರೋದು ಈ ಜಿಲ್ಲೆ ಜನಕ್ಕೆ ಅನ್ನೋದನ್ನು ಮರಿಬೇಡಿ. ಮೊನ್ನೆ ದಿನ ನಮ್ಮ ಹೆಣ್ಣು ಮಕ್ಕಳು ಅಂಗನವಾಡಿ ಆಶಾ ಕಾರ್ಯಕರ್ತರು ರಸ್ತೆನಲ್ಲಿ ಮಲಗಿದ್ರು, ಸಣ್ಣ ಮಕ್ಕಳನ್ನೆಲ್ಲ ಎತ್ಕೊಂಡು ಬಂದು ಮಲಗಿದ್ರು. ನಮ್ಮ ಜಿಲ್ಲಾಧಿಕಾರಿಗಳು ಒಂದು 10 ಫೋನ್ ಮಾಡಿರ್ಬೋದು ನನಗೆ, ಇಲ್ಲ ಈ ಥರ ಆಗ್ಬಿಟ್ಟಿದೆ, ದಯವಿಟ್ಟು ನೀವೇ ಬಂದು ಅವ್ರಿಗೆ ಸಮಜಾಯಿಸಿ ಹೇಳಬೇಕಾಗುತ್ತೆ ಅಂತ. ನನಗಲ್ಲಿ ಪಾರ್ಲಿಮೆಂಟ್ನಲ್ಲಿ ಅಲ್ಲಿರಬೇಕು. ಕೊನೆಗೆ ಫೋನ್ ಕೊಡಿ ಅಂತ ಹೇಳಿದೆ. ರಾತ್ರಿ 9 ಗಂಟೆಗೆ ಫೋನ್ ಕೊಟ್ಟರು. ಆ ಹೆಣ್ಣುಮಗಳಿಗೆ ಹೇಳಿದೆ, ಆ ಒಂದು ಸಂಘಟನೆ ಹೆಣ್ಣುಮಗಳಿಗೆ, ನೋಡು ತಾಯಿ, ನೀನೊಂದು ಕೆಲಸ ಮಾಡು, ಏನು 4 ಭಾಗದಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀರಿ, ಒಂದು 10 ಜನ ಹೆಣ್ಣು ಮಕ್ಕಳು ಮುಖಂಡರೇನಿದ್ದೀರಿ, ಡೆಲ್ಲಿಗೆ ಬರಲಿಕ್ಕೆ ನಾಳೆ ಬೆಳಗ್ಗೆ ನಾನೇ ವಿಮಾನದ ಟಿಕೆಟ್ನು ಖರೀದಿ ಮಾಡಿ ಕಳಿಸ್ತೀನಿ, ರೂಮ್ನ ವ್ಯವಸ್ಥೆನೂ ಮಾಡಿಕೊಡ್ತೀನಿ. ಅನ್ಯಾಯವಾಗಿ ಆ ಮಕ್ಕಳು ಹೆಣ್ಣುಮಕ್ಕಳು ರಸ್ತೆನಲ್ಲಿ ರಾತ್ರಿ ಆ ಚಳಿ ಒಳಗೆ ಮಲಗದ ಬೇಡವ, ನನಗೊಂದು ಗೌರವ ಕೊಡಮ್ಮ ಅಂತ ಕೇಳಿದೆ. ಅದರ ಮೇಲೆ ಮಾರನೇ ದಿವಸ ಅವರೊಂದು 10 ಜನ ಡೆಲ್ಲಿಗೆ ಬಂದರು. 2 ಮಂತ್ರಿಗಳನ್ನು ನಾನೇ ಭೇಟಿ ಮಾಡಿಸಿ ನಾನೇ ಕರ್ಕೊಂಡು ಹೋದೆ ಅವರನ್ನು. ಅವರ ಸಮಸ್ಯೆಗಳಿಗೆಲ್ಲ ಪರಿಹಾರ ಈ ಬಜೆಟ್ನಲ್ಲಿ ಫುಲ್ ಕೊಡ್ತಾರೆ ಅಂತ ಹೇಳಲ್ಲ, ಒಂದು ಪರ್ಸೆಂಟೇಜು ಕೊಡ್ತಕ್ಕಂಥದ್ದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಈಗ ನಾನು ಆ ಕೆಲಸ ಮಾಡಿದೆ ಅಂತ ಹೇಳಿ ಇಲ್ಲಿ ಮಂಡ್ಯ ಹೆಣ್ಣು ಮಕ್ಕಳನ್ನ ಕನಿಕರಪಟ್ಟು ಕರೆಸ್ಕೊಂಡ ಕುಮಾರಣ್ಣ, ನಮಗೆ ರಾಮನಗರ ಜಿಲ್ಲೆನಲ್ಲಿ ಒಂದು STRR ವರ್ಕ್ ಇದೆ. STRR ವರ್ಕಿಗೆ ನಿಲ್ಲಿಸ್ಬಿಟ್ಟವ್ರ ಕೆಲಸನ. ಅವರು ಏನಾದರೂ ಮಾಡಿ ನಮಗೆ ಕೆಲಸ ಪ್ರಾರಂಭ ಮಾಡಿಸಿ ದುಡ್ಡು ಕೊಡಿಸಿ ಅಂತ ಆ ಭೂಮಿಗೆ. ನಾನು ಹಲವಾರು ರೀತಿ ಪ್ರಯತ್ನ ಪಟ್ಟಿದ್ದೇನೆ, ಡಾಕ್ಟರ್ ಮಂಜುನಾಥ್ ಅವರು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಅಲ್ಲಿ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಮಿಂದ ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿ ಅದು ಉಳಿದಿದೆ. ಅವ್ರನ್ನ ಕನ್ವಿನ್ಸ್ ಮಾಡಿ ಕೊಡಿಸ್ಬೇಕು. ಇಲ್ಲಿ ನಾನು ನೆನ್ನೆ ಹೆಣ್ಮಕ್ಳನ್ನ ಕರೆಸಿದ್ದೆ ಅಂತ ಹೇಳಿ ನೋಡಿ, ಮಂಡ್ಯ ಜಿಲ್ಲೆಯವರಾಗಿದ್ದಕ್ಕೆ ಕುಮಾರಣ್ಣ ಅವರು ಅಷ್ಟೊಂದು ಮುತುವರ್ಜಿ ವಹಿಸಿ ಆ ಹೆಣ್ಣು ಮಕ್ಕಳಿಗೆ ಏರ್ ಟಿಕೆಟ್ ಎಲ್ಲ ಕೊಡಿಸಿ ವಾಸಕ್ಕಲ್ಲಿಗೆ ಕರ್ನಾಟಕ ಭವನಿಗೆ ಕೇಳಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಮಂಡ್ಯದವ್ರಿಗೆ ನಮ್ಮನ್ನು ನೋಡಿ ಕೈ ಬಿಟ್ಟುಬಿಟ್ರು, ನಾವು 50 ಬಾರಿ ಹೋದ್ರು ಅಂತೇಳಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡವ್ರೆ. ಯಾವ ಥರ ಇದೆ ಅನ್ನೋದು ಲೆಕ್ಕ ಹಾಕಿ. ನಾನೇನು ಅವ್ರಿಗೆ ಮಾಡಬಾರ್ದು, ಅವ್ರ ಕೆಲಸಕ್ಕೆ ಅನುಕೂಲ ಮಾಡಬೇಕು ಮಾಡಬಾರ್ದು ಅಂತಕ್ಕಂಥದ್ದೇನಿಲ್ಲ. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮಿಂದ ಆಗಿಲ್ಲ, ಹೇಳಿದ್ದೀನಿ ಅವರಿಗೆ, ಮಾಡಿಕೊಡೋರಿಗೆ